ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಿಕ್ಕ ಮಗುನ ಅಳಿಸ್ತೀರಾ? ಇವಾಗ ನಿಮ್ಮನ್ನ ಅಳಿಸ್ತೀನಿ. ಅಲ್ಲಲ್ಲೇ ಓನ ಕಂದ, ಇವರೇನು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ? ಅಲ್ಲ ಕಂದ, ಅತ್ತೆ ನಿಮ್ಗೋಸ್ಕರ ಕಾಫಿ ತಂದಿದ್ದೀನಿ. ಥ್ಯಾಂಕ್ಸ್ ಕಲ್ಯಾಣಿ. ಮಾವಯ್ಯ, ಅದು ನಿಮ್ಗಲ್ಲ, ಅತ್ತೆಗೆ. ಯಾಕೆ ನಿನ್ನ ಬಯೋದಕ್ಕ? ಏನು ಪರವಾಗಿಲ್ಲ, ಮನೇಲೇ ಇರ್ತಾಳಲ್ವಾ, ಮತ್ತೆ ಮಾಡ್ಕೊಡ್ಬೋದು ಬಿಡು. ಇಲ್ಲ ಮಾವಯ್ಯ, ಅದು ಅತ್ತೆಗೆ ಅಂತ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಬೇಕು ಅಂದ್ರೆ 5 minutes ಅಲ್ಲಿ ನಿಮಗೆ ಒಳ್ಳೆ ಕಾಫಿ ಮಾಡ್ಕೊಡ್ತೀನಿ. ಇದನ್ನ ಕೊಡಿ. ಏನು ಪರವಾಗಿಲ್ಲಮ್ಮ, ದಮಯಂತಿ ಕಾಯ್ತಾಳೆ. ಪಾಪ ಮಾವಯ್ಯ, ದಮಯಂತಿ ಅತ್ತೆ ಏನ್ ಹೇಳ್ತಾರೋ ಅಂತ ಆಗ್ತಿರೋ ಊರಿನ ಮುಚ್ಚಿಟ್ಕೋತಿದ್ದಾರೆ. ಹೇಗಿದೆ ಕಾಫಿ? ಕರ್ಣ ಕಠೋರವಾಗಿದ್ಯಾ? ಯಾಕೆ ಕಣ್ಣಲ್ಲಿ ನೀರು ಬರ್ತಿದೆ? ತುಂಬಾ ಚೆನ್ನಾಗಿದೆ. ಇದು ಕಣ್ಣೀರಲ್ಲ, ಆನಂದ ಭಾಷ್ಪ. ಬೇಕು ಅಂದ್ರೆ ನೀನೇ ಕುಡ್ದು ನೋಡು. ಉರಿ 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 ಉರಿ! ಏನೇ, ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ನನಗೋಸ್ಕರ ಬೇಕು ಅಂತ ಖಾರದ ಪುಡಿ ಹಾಕಿದ್ಯಾ ಅಲ್ವಾ? ನನಗ್ ಖಾರ ಆಗಿಲ್ವೇ? ನಿನಗೆ ಖಾರ ಅನ್ಸ್ತಿದ್ದ ದಮಯಂತಿ? ಅವಳಿಗೋಸ್ಕರ ನೀವು ಸುಳ್ಳು ಹೇಳ್ಬೇಡಿ. ನನ್ನ ಮಗ ಬರ್ಲಿ, ಆಮೇಲೆ ಇವಳು ನೋಡ್ಕೋತೀನಿ. ಸ್ವಲ್ಪ ಹುಷಾರಾಗಿರು ಕಲ್ಯಾಣಿ. ದಮಯಂತಿ ಏನ್ ಮಾಡ್ತಾಳೆ ಹೇಳೋಕ್ಕಾಗಲ್ಲ. ಸರಿ ಮಾವಯ್ಯ. ಇವಾಗ ಹೊಸ ಸಿನಿಮಾಗಳ ಅಪ್ಡೇಟ್ಸ್ ನೋಡೋಣ. ಪ್ರಮುಖ ನಟಿ ಜೋಜೋ ಹೀರೋಯಿನ್ ಆಗಿ ನಟಿಸುತ್ತಿರುವ ಮೂವಿ ಚಿತ್ರೀಕರಣ ಶುರು ಮಾಡಿದೆ. ಈ ಸಿನಿಮಾದಲ್ಲಿ ಜೋಜೋ ನೆಗೆಟಿವ್ ರೋಲ್ ಅಲ್ಲಿ ನಟಿಸುತ್ತಿದ್ದಾರೆ. ಸಂಪದ ಅಂದ್ರೆ ಸಂಪದ ಹೀರೋಯಿನ್ ಆಗೋಕೆ ಟ್ರೈ ಮಾಡ್ತಿದ್ದಾಳೆ. ಅದಕ್ಕೋಸ್ಕರನೇ ಅಷ್ಟೊಂದು ದುಡ್ಡನ್ನ ಕಳ್ತನ ಮಾಡಕ್ ಬಂದಿದ್ರು ಅಂತಾಯ್ತು. ಇವ್ರನ್ನ ಹಿಡಿಯೋಕೆ ಇದೇ ಸರಿಯಾದ ಅವಕಾಶ. ಇವ್ರ ವೀಕ್ನೆಸ್ನ ಯೂಸ್ ಮಾಡ್ಕೋಬೇಕು. ಶ್ರೀಜಾಗೆ ಫೋನ್ ಮಾಡ್ತೀನಿ.
ಹಳ್ಳಿಯೊಳಗಿರೋ ನೀನು ನಾನು ಹೋಗ್ಬೇಕಾದ್ರೆ ನನ್ನ ಎದುರಿಗೆ ಬಂದ್ರೆ ರಿಯಾಕ್ಷನ್ ಹೀಗೆ ಇರುತ್ತೆ. ಏನಾಯ್ತು ಸಿದ್ದು? ನಗು ನಂಗೆ ನಗುನೇ ತಡೆಯೋಕ್ಕಾಗ್ತಿಲ್ಲ. ಅಷ್ಟೊಂದು ನಗು ಬರ್ತಿದ್ಯಾ ಸಿದ್ದು? ಮಾಮೂಲಿಯಾಗಲ್ಲ. ಯಾಕೆ? ಜೋ ನನ್ಗೆ ಕೆನ್ನೆಗೆ ಹೊಡೆದಿದ್ ಸೀನ್ ನೆನ್ಪಿಗೆ ಬರ್ತಿದ್ಯಾ? ಏನು ಹೇಳ್ತಿದ್ಯಾ ಸ್ಯಾಮ್? ನಿಜಾನೇ ಅಲ್ವಾ? ಹೀರೋಯಿನ್ ಅಂದೆ, ಕಷ್ಟ ಅಂತ ಗೊತ್ತಾಯ್ತು. ಹೀರೋಯಿನ್ ಫ್ರೆಂಡ್ ಅಂದೆ, ಮನಸ್ಸು ಸಾಯಿಸ್ಕೊಂಡು ಮಾಡಿದೆ. ಗುರ್ತಿಸೋ ವಿಷಯ ಹಾಗಿರ್ಲಿ, ಕೆನ್ನೆ ಗೇಟು ಬಹುಮಾನವಾಗಿ ಸಿಕ್ತು. ಸಾರಿ ಸ್ಯಾಮ್, ನಾನು ಅದಕ್ಕೆ ನಗಲಿಲ್ಲ. ನನಗೆ ರಾತ್ರಿ 2 ಕನಸು ಬಿತ್ತು. ಒಂದು, ನೀನು ನಾನು ಬಿಗ್ ಸೆಲೆಬ್ರಿಟಿ ಆಗಿರೋದು. 2, ಶೌರ್ಯ ಹುಚ್ಚಾಗಿ ರೋಡಲ್ಲಿ ಓಡಾಡ್ತಿರೋದು. ಅದಕ್ಕೆ ನಕ್ಕದೆ ಹೊರತು ಬೇರೆ ಉದ್ದೇಶ ಏನಿಲ್ಲ. ಇವಾಗ ನೀನ್ ಹೇಳ್ತಿರೋದು ನೋಡಿದ್ರೆ ನನಗ್ ನಗು ಬರ್ತಿದೆ ಸಿದ್ದು. ಚಿಕ್ಕ ಚಾನ್ಸ್ಗೆ ಗತಿ ಇಲ್ಲದೆ ಒದ್ದಾಡ್ತಿದೀವಿ, ಸ್ಟಾರ್ಸ್ ಆಗ್ತಿವತ್ತೆ. ಅದಾಗದೇ ಇರೋ ಕೆಲಸ ಸಿದ್ದು. ಸ್ಯಾಮ್, ಯಾರು? ಸಿನಿಮಾ ಶುರು ಆಗ್ತಿದೆ, ಯಾವ ಸಿನಿಮಾದಲ್ಲಿ ಯಾವ ಥರದ ರೋಲ್ಸ್ ಇದೆ ಅನ್ನೋ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಇಲ್ಲಿ ನ್ಯೂಸ್ ಹೆಂಗಿದ್ರೂ ಗೊತ್ತಾಗುತ್ತೆ. ಅದಕ್ಕೆ ಕನ್ನಡ ಪೇಪರ್ ಹಾಕಿಸ್ತಿದ್ದೀನಿ. ನಮಗೆಲ್ಲ ನ್ಯೂಸು ಅಗತ್ಯ ಇಲ್ಲ, ಡೈರೆಕ್ಟಾಗಿ ಸಿನಿಮಾ ನ್ಯೂಸ್. ಮೋಕ್ಷ ಫಿಲಂ ಬ್ಯಾನರಲ್ಲಿ 100 ಕೋಟಿ ಭಾರಿ ಬಜೆಟ್ ಮೂವಿ. ಹೊಸ ನಟ ನಟಿಯರಿಗೆ ಒಳ್ಳೆ ಅವಕಾಶ. ಆಡಿಷನ್ಸ್ ಕಂಠೀರವ ಸ್ಟುಡಿಯೋ ಬೆಂಗಳೂರು. ಎಸ್ ಸ್ಯಾಮ್, ನೋಡಿದ್ಯಾ? ಸೂಪರ್ ಗುಡ್ ನ್ಯೂಸ್. ನನಗೆ ಬಂದಿದ್ದ ಕನಸು ನಿಜ ಆಗಲ್ಲ ಅಂದೆ, ಇಷ್ಟರಲ್ಲೇ ನಿಜ ಆಗುತ್ತೆ. ಆಗ್ಲೇ ನಾವು ಹೀರೋಯಿನ್ ಆಗಿರೋ ಹಾಗೆ ಮಾತಾಡ್ತಿದ್ಯಾ? ನಾವಿನ್ನ ಆಡಿಷನ್ಸ್ ಕೂಡ ಹೋಗಿಲ್ಲ ಸಿದ್ದು. ಹೋಗ್ತೀವಿ ಅಲ್ವಾ? ಆಡಿಷನ್ ಬೆಂಗಳೂರಲ್ಲಿ ಸಿದ್ದು. ಅಲ್ಲಿಗೆ ಹೋದ್ರೆ ನಾವು ಶೌರ್ಯ ಕೈಲಿ ಸಿಕ್ಕಾಕೋತೀವಿ. ಏನೂ ಆಗಲ್ಲ, ಅದನ್ನ ನಾನು ನೋಡ್ಕೋತೀನಿ. ಹೇಗೆ ಹೋಗಬೇಕೋ ನಾನು ಪ್ಲ್ಯಾನ್ ಮಾಡ್ತೀನಿ. ಸಿದ್ದು ಪ್ಲೀಸ್ ಬೇಡ ಸಿದ್ದು. ಸ್ಯಾಮ್, ನಾವು ಹೋಗ್ತಿದ್ದೀವಿ. ನೀನು ಆಡಿಷನ್ ಕೊಡ್ತಿದ್ಯಾ, ನಿನ್ನ ಟ್ಯಾಲೆಂಟ್ಗೆ ಅವರು ಫಿದಾ ಆಗೋಗ್ಬೇಕು. ನೀನು ಹೀರೋಯಿನ್ ಅಂತ ಫಿಕ್ಸ್ ಆಗೋಗ್ತಾರೆ ಅಷ್ಟೇ. ಚಿಕ್ಕ ಸಿನಿಮಾ ಅಲ್ಲ ಸ್ಯಾಮ್, 100 ಕೋಟಿ ಸಿನಿಮಾ.
ನಿನ್ನ ಪ್ಲಾನ್ ವರ್ಕೌಟ್ ಆಗತ್ತೆ ಅಂತೀಯ ಕಲ್ಯಾಣಿ? ಶೌರ್ಯನ್ಗೂ ಕೂಡ ಹೇಳ್ದೆ ಪ್ಲಾನ್ ಮಾಡ್ತಾ ಇದ್ದೀವಿ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾವೇ ಒದ್ದಾಡ್ಬೇಕಾಗತ್ತೆ. ಈ ಭಯದಲ್ಲಿ ಇನ್ನೆಷ್ಟು ದಿನ ಅಂತ ನಾವು ಒದ್ದಾಡೋದಮ್ಮ? ತಪ್ಪಲ್ಲ. ರಿಸ್ಕ್ ತಗೊಳ್ದೆ ಹೋದ್ರೆ ಆ ಸಿದ್ದುನ ಸಂಪದಾನ ಹಿಡಿಯೋದಕ್ಕಾಗಲ್ಲಮ್ಮ. ನಮ್ಮ ಮನೇಲಿ ನೆಮ್ಮದಿ ಅನ್ನೋದು ಇನ್ಯಾವತ್ತಿಗೂ ಇರಲ್ಲ. ನೀನ್ ಹೇಳ್ತಿರೋದು ನಿಜನೇ ಕಲ್ಯಾಣಿ. ಆದ್ರೆ ಇನ್ನೇನು ಯೋಚನೆ ಮಾಡ್ಬೇಡಮ್ಮ. ನಮ್ ಪ್ರಯತ್ನ ನಾವು ಮಾಡೋಣ. ಮಿಕ್ಕಿದ್ದನ್ನ ಆ ದೇವರೇ ನೋಡ್ಕೋತಾನೆ. ನಾನು ಇಷ್ಟು ನಂಬಿಕೆಯಿಂದ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದ್ಸಲ ಸಿನಿಮಾ ಹುಚ್ಚು ಹಿಡ್ಕೊಂತು ಅಂದ್ರೆ ಅದು ಪ್ರಾಣ ಹೋದ್ರೂ ಹೋಗೋದಿಲ್ಲ. ಬೆಳ್ಳಿ ತೆರೆ ಮೇಲೆ ಹೆಸರು ಮಾಡೋದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದ್ರೂ ಸಹಿಸ್ಕೋತಾರೆ. ಎಷ್ಟೋ ಇಷ್ಟಗಳನ್ನ ತ್ಯಾಗ ಮಾಡ್ತಾರೆ. ನನ್ನ ನಂಬಮ್ಮ. ಅಡ್ವರ್ಟೈಸ್ಮೆಂಟ್ ಏನೋ ಕೊಟ್ಟಿದ್ದೀವಿ ಸರಿ, ಆದ್ರೆ ಅವ್ರನ್ನ ಹೇಗೆ ಹಿಡಿಯೋದು? ಶೌರ್ಯನ ಹೆಲ್ಪ್ ಏನಾದ್ರೂ ತಗೊಳ್ಳೋಣವಾ? ಬೇಡಮ್ಮ. ಆಫೀಸರ್ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೆ ನಾವೇ ಅವ್ರನ್ನ ಹಿಡಿದು ಆಫೀಸರ್ಗೆ ಒಪ್ಸೋಣ. ಆದ್ರೆ ನೀನೊಂದು ಕ್ಯಾರೆಕ್ಟರ್ ಮಾಡಬೇಕು. ನಾನೇನ್ ಮಾಡ್ಲಿ? ಇವರೇನು ಏನು ಗುಟ್ಟಾಗಿ ಮಾತಾಡ್ಕೋತಾ ಇದ್ದಾರೆ? ಎಲ್ರೂ ಪಾಪ ಅತ್ತೇನ ಅಪಾರ್ಥ ಮಾಡ್ಕೋತಿದಾರಮ್ಮ. ನಮ್ಮಮ್ಮ ಮಾಧುರಿ ಮೇಲಿರೋ ಕೋಪನ ನನ್ ಮೇಲೆ ತೋರಿಸ್ತಾ ಇದ್ದಾರೆ. ಅದು ಕಮ್ಮಿ ಆಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲೇ ಸಂಪದ ತಪ್ಪು ಮಾಡಿದ್ಲು. ಅದು ನನ್ನಿಂದನೇ ಆಗಿದೆಯೇನೋ ಅಂತ ಅಪಾರ್ಥ ಮಾಡ್ಕೊಂಡ್ರು. ಮಗು ಅಂದ್ರೂ ಇಷ್ಟಾನೇ. ಸಿದ್ದು ಅವರಮ್ಮ ಬಂದು ಅವತ್ತ ಆ ರೀತಿ ಹೇಳಿದ್ದಕ್ಕೆ ಮರ್ಯಾದೆ ಹೋಯ್ತಲ್ಲ ಅನ್ನೋ ಕೋಪದಲ್ಲಿ ಹೀಗ್ ಮಾಡ್ತಿದ್ದಾರೆ ಅಷ್ಟೇ. ಕೋಪದಲ್ಲಿ ನಾನು ಹೀಗಿಲ್ಲ. ನಿಜವಾಗ್ಲೂ ಮಗು ನಮ್ಮ ಮಗು ಆಗಿರಲ್ಲ. ನಿನಗೆ ಕಣ್ಣು ಮುಂದೆ ಮಾತ್ರ ಅಲ್ಲ, ಮೈ ತುಂಬ ಇರೋ ಹಾಗಿದೆ. ಎಲ್ಲೋ ಇರೋ ನನ್ನ ಮೊದಲೇ ನೋಡಿ ಮಾತು ಬದಲಾಯಿಸಿ ನಮ್ಮತ್ತೆ ಒಳ್ಳೆಯವಳು ಅಂತ ಮಾತಾಡ್ತಿದ್ಯಾ. ಇಂಥದನ್ನೆಲ್ಲ ನೀನು ಹುಟ್ಟೋಕ್ ಮೊದಲೇ ನಾನು ಮಾಡಿದ್ದೀನಿ. ಹೊಸದಾಗಿ ನನಗೆ ಪರಿಚಯ ಮಾಡೋ ಅಗತ್ಯ ಇಲ್ಲ. ಆದ್ರೂ ಮನುಷ್ಯನ್ಗೆ ಒಂದು ಮಾತು, ಪ್ರಾಣಿಗೆ 10 ಏಟು ಅಂತಾರೆ. ನಿನಗೆಷ್ಟೇ ಸಲ ಹೇಳಿದ್ರು ಎಷ್ಟೇ ಹೊಡೆದ್ರೂ ಬುದ್ಧಿ ಬರಲ್ಲ. ಗೋಡೆ ಆ ಕಡೆ ಇರೋರ ಹತ್ರ ಮಾತಾಡ್ಬೇಡ ಅಂದ್ರೆ ಕೇಳಲ್ಲ. ಅಂಥವಳನ್ನ ಏನ್ ಅನ್ಬೇಕು? ಇವಾಗಂತೂ ಏನು ಹೇಳ್ಬಿಡಿ ಅತ್ತೆ. ಮತ್ತೆ ಬಂದು 1 ಗಂಟೆವರೆಗೂ ಬೈಸ್ಕೋತೀನಿ. ಆಫೀಸರ್ ಬಂದ್ರು ಅನ್ಸುತ್ತೆ. ಮಗುನ ಎತ್ಕೊಳ್ಳಿ. ನಾನು ಈಗಲೇ ಬರ್ತೀನಿ. ನಿಮ್ಮ ಮಗಂಗೆ ಏನ್ ಬೇಕು ಅಂತ ಕೇಳ್ಬೇಕಲ್ಲ. ಇವಳು ಆತರದಲ್ಲಿ ಮಗುನ ನನ್ನ ಕೈ ಕೊಟ್ಟು ಹೋಗಿದ್ದಾಳೆ. ಇವಾಗ ಇವನ್ ಜೊಟ್ಟು ನನ್ನ ಕೈಯಲ್ಲಿದೆ. ಥ್ಯಾಂಕ್ ಯು ಆಫೀಸರ್. ಆದ್ರೆ ನೀನಿಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನನಗಂತೂ ನಂಬೋಕೆ ಆಗ್ತಿಲ್ಲ. ನಾನು ಕಲ್ತ್ಕೋತಿದ್ದೀನಿ ಆಫೀಸರ್. ಸ್ವಲ್ಪ ದಿನ ಹೋದ್ರೆ ಬಿರಿಯಾನಿನೂ ಮಾಡ್ತೀನಿ. ಆ ದಿನ ಯಾವತ್ತು ಅಂತ ಮೊದಲೇ ಹೇಳು. ಯಾಕೆ? ಆಚೆ ಏನೋ ತಿಂದೇ ಬರ್ತೀರಾ? ತಿನ್ಕೊಂಡೇ ಬರ್ತೀನಿ. ಹೌದು, ಮಗು ಎಲ್ಲಿ? ನಿದ್ದೆ ಮಾಡ್ತಿದ್ದಾನ? ಅತ್ತೆ ಹತ್ರ ಇದ್ದಾನೆ ಆಫೀಸರ್. ನಾನು ಕರ್ಕೊಂಡು ಬರ್ತೀನಿ. ಅಯ್ಯೋ, ನಿನ್ನ ನೋಡ್ತಿದ್ರೇನೆ ಅಸಹ್ಯ ಅನ್ನಿಸ್ತಿದೆ. ಅಂಥದ್ರಲ್ಲಿ ನಿನ್ನಿಂದ ನನಗೆ ಕೆಲಸ ಆಗ್ಬೇಕು ಅಂತ ಆ ಕಲ್ಯಾಣಿ ಕೊಡ್ತಿದ್ದ ಹಾಗೆ ಎತ್ಕೊಂಡೆ ಕಣೋ. ಆದ್ರೆ
ನೀನ್ ಹೀಗ್ ನಿಲ್ಲಿಸ್ದೆ ಒಂದೇ ಸಮ ಅಳ್ತಾ ಇದ್ರೆ ನಿನ್ನನ್ನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾ, ನನ್ ಕೈಗೆ ಬರ್ತಿದ್ದ ಹಾಗೆ ಅಳ್ತ್ಯಾ, ಆ ಕಲ್ಯಾಣಿ ಕೈಗೆ ಹೋಗ್ತಿದ್ದ ಹಾಗೆ ಕಿಲ ಅಂತ ನಗ್ತ್ಯಾ. ಅಂಥದ್ದೇನೋ ಇದೆ ಅವಳ ಕೈಯಲ್ಲಿ. ಪ್ರೀತಿ ಅತ್ತೆ, ಪ್ರೀತಿ. ಇವನ್ ಹುಟ್ಟಿ ಇನ್ನು 2 ತಿಂಗಳು ಕೂಡ ತುಂಬಿಲ್ಲ, ಆಗ್ಲೇ ಇವನಿಗೆ ಪ್ರೀತಿ ಗೀತಿ ಎಲ್ಲ ಗೊತ್ತಾಗತ್ತಾ? ಅಥವಾ ನೀನೇ ಇವನು ಕಲಿಸ್ತಿದ್ಯಾ ಇವ್ರ ಅಮ್ಮನ ಕಲಿಸ್ದಾಗೆ? ಅತ್ತೆ, ನಾನು ಇವರಮ್ಮಂಗೆ ಏನೂ ಕಲಿಸಿಲ್ಲ. ಚಿಕ್ಕ ಮಕ್ಕಳಿಗೆ ನಮ್ಮ ಮಾತು ಅರ್ಥ ಆಗದೆ ಹೋಗ್ಬೋದು, ಆದರೆ ನಮ್ಗವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಮ್ಮ ಸ್ಪರ್ಶದಲ್ಲೇ ಅವ್ರಿಗೆ ಅರ್ಥ ಆಗುತ್ತೆ. ನಿಮಗೆ ಕಂದನ ಮೇಲೆ ಪ್ರೀತಿ ಇಲ್ಲ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಅದಕ್ಕೆ ನಿಮ್ಮ ಹತ್ರ ಬಂದ ತಕ್ಷಣ ಅಳೋಕ್ ಶುರು ಮಾಡ್ತಾನೆ. ನನಗೆ ಇವನಂದ್ರೆ ಕೋಪ ಅಂತ ಗೊತ್ತು ತಾನೆ, ಮತ್ತೆ ನನ್ನ ಕೈ ಕೊಟ್ಟು ಯಾಕೆ ಹೋದೆ? ಇನ್ನೊಂದು ಸ್ವಲ್ಪ ಹೊತ್ತು ಕಳೆದಿದ್ರೆ ಇವನ ಅಳುನ ಸಹಿಸ್ಕೊಳಕ್ಕಾಗದೆ ಯಾವ್ದಾದ್ರೂ ರೋಡ್ ಮೇಲೆ ಬಿಟ್ಟು ಬರ್ತಾ ಇದ್ದೆ. ಯಾಕತ್ತೆ ಹಾಗೆ ಹೇಳ್ತೀರಾ? ಯಾಕೆ ಇವನಂದ್ರೆ ಅಷ್ಟು ಕೋಪ? ಕೋಪ ಮಾಡ್ಕೊಳ್ದೆ ಮುದ್ದಾಡ್ತಾ ಇರು ಅಂತ್ಯಾ? ಇವನು ನನ್ನ ಮೊಮ್ಮಗ ಅಲ್ಲ ಅಂತ, ನನ್ನ ಮಗನ ರಕ್ತ ಅಂತ ಮೀನಾಕ್ಷಮ್ಮ ಹೇಳಿದ್ದು ಇನ್ನು ನನ್ನ ಕಿವಿನಲ್ಲಿ ಗುಯ್ಗುಡ್ತಾ ಇದೆ. ಆ ಮಾತುಗಳು ನನ್ನ ಮನ್ಸಲ್ಲಿ ಬೇರೂರಿದೆ. ಇವನನ್ನ ನಾನು ಎತ್ಕೊಳ್ಳಲ್ಲ, ಸಮಾಧಾನ ಮಾಡಲ್ಲ. ಕರ್ಕೊಂಡು ಹೋಗೋ ಇಲ್ಲಿಂದ. ನೋಡಿದ್ರ ಆಫೀಸರ್, ಅತ್ತೆ ಏನ್ ಮಾತಾಡ್ತಿದ್ದಾರೆ ಅಂತ? ಇನ್ನೂ ಅತ್ತೆ ಮನ್ಸು ಬದಲಾಗಿಲ್ಲ. ಪ್ರೀತಿಯಿಂದ ನೋಡ್ತಾ ಇದ್ರು ಪರವಾಗಿಲ್ಲ, ಮುಟ್ತಾ ಇದ್ರು ಪರವಾಗಿಲ್ಲ, ಆದ್ರೆ ಹಸುಗೂಸು ಅನ್ನೋದು ನೋಡ್ದೇನೆ ಎಷ್ಟು ಕಠೋರವಾಗಿ ಮಾತಾಡ್ತಿದ್ದಾರೆ ಅಂತ ನೋಡಿದ್ರಲ್ಲ. ನಾನ್ ಹಾಗೇನೆ, ಇಷ್ಟ ಆಗಿಲ್ಲ ಅಂದ್ರೆ ಹೀಗೆ ಇರ್ತೀನಿ. ಆದ್ರೂ ಯಾರಿಗೂ ಹುಟ್ಟಿರೋ ಮಗುನ ನನ್ನ ಮೊಮ್ಮಗು ಅಂತ ನಾನ್ ಯಾಕೆ ಎತ್ಕೋಬೇಕು? ಅಮ್ಮ, ಸಾಕು ಸುಮ್ಮನಿರ್ತೀಯ? ಅವನು ಸಿದ್ದು ಮಗು ಅಂತ ಆ ಮೀನಾಕ್ಷಮ್ಮ ಹೇಳ್ದ ಹಾಗೇನೆ ಆಗ್ಬಿಡ್ತಾನ? ನಿನ್ನ ಮಗ ಅಂತ ಪ್ರೂಫ್ ಏನಾದ್ರೂ ಇದೆಯಾ ಶೌರ್ಯ? ಇವನು ಯಾರಿಗೆ ಹುಟ್ಟಿದಾನೆ ಅಂತ ನನಗೆ ಗೊತ್ತಾಗ್ಬೇಕು. DNA ಟೆಸ್ಟ್ ರಿಪೋರ್ಟ್ ಅಲ್ಲಿ ಇವನು ನಿನ್ನ ಮಗ ಅಂತ ಗೊತ್ತಾಗೋವರೆಗೂ ನನ್ನ ಮೊಮ್ಮಗ ಅಂತ ನಾನು ಒಪ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡಿ ಆಫೀಸರ್. ಯಾರು ನಂಬದ್ರೆ ಏನು, ನಂಬದೆ ಹೋದ್ರೆ ಏನು? ಹೆತ್ತು ತಂದೆ ನೀವ್ ನಂಬಿದ್ರೆ ಸಾಕು. ಸಿದ್ದು ಒಂದೊಂದ್ಸಲ ಎಷ್ಟು ಬುದ್ಧಿವಂತನ ಹಾಗೆ ಯೋಚನೆ ಮಾಡ್ತಾನೋ, ಒಂದೊಂದ್ಸಲ ಅಷ್ಟೇ ಫೂಲಿಶ್ ಆಗಿ ಯೋಚನೆ ಮಾಡ್ತಾನೆ ಅನ್ಸತ್ತೆ. ಬೆಂಗಳೂರಿಂದ ಓಡ್ ಬಂದೆ ಅಲ್ವಾ ಹೈದ್ರಾಬಾದಿಗೆ ಬಂದಿದ್ದು. ಇಲ್ಲಿ ಇಷ್ಟು ಕಷ್ಟ ಪಡ್ತಿದೀವಿ, ಮತ್ತೆ ಇವಾಗ ಆಡಿಷನ್ಸ್ಗೋಸ್ಕರ ಅದೇ ಊರಿಗೆ ಹೋಗೋಣ ಅಂತಿದ್ದಾನಲ್ಲ. ಯಾಕೆ ಮಿಸ್ ಆಗಿ ಶೌರ್ಯ ಕಣ್ಣು ಕಾಣಿಸಿದ್ರೆ ಅಷ್ಟೇ. ಈ ಡೇಂಜರ್ ಸಿದ್ದುಗೆ ಅರ್ಥನೇ ಆಗ್ತಿಲ್ವಲ್ಲ. ಏನು ಸ್ಯಾಮ್, ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದೆಯಾ? ನಾಳೆ ಆಡಿಷನಲ್ಲಿ ಯಾವ ಡೈಲಾಗ್ ಹೇಳಬೇಕು, ಹೇಗೆ ಆ್ಯಕ್ಟ್ ಮಾಡಬೇಕು ಅಂತನಾ? ಬೆಂಗಳೂರು ಅಂದ್ರೇನೆ ಟೆನ್ಷನ್ ಆಗ್ತಿದೆ ಸಿದ್ದು. ಇದಕ್ಕೂ ಮುಂಚೆಗಿಂತ ಶೌರ್ಯ ಇವಾಗ ನಮ್ಮ ಮೇಲೆ ಜಾಸ್ತಿ ಕೋಪದಲ್ಲಿದ್ದಾನೆ. ಲಾಸ್ಟ್ ಟೈಮ್ ಗನ್ ತಗೊಂಡು ಹಿಂದೆ ಬಂದಾಗ ಎಲ್ಲಿ ನಿನ್ನ ಶೂಟ್ ಮಾಡ್ತಾನೋ ಅಂತ ಭಯ ಆಯ್ತು ಸಿದ್ದು. ಈ ಆಡಿಷನ್ಸ್ಗೆ ಹೋಗೋದು ಬೇಕಾ? ನಿನ್ನ ಭಯ ನಂಗೆ ಅರ್ಥ ಆಗುತ್ತೆ ಸ್ಯಾಮ್. ಬಟ್ ನಾವು ಇವಾಗ ಹೋಗ್ತಿರೋದು ಊರಿಗಲ್ಲ, ಕಂಠೀರವ ಸ್ಟುಡಿಯೋಗೆ. ನಾವು ಹೋಗ್ತಿರೋದು ಕಳ್ತನಕ್ಕಲ್ಲ, ಆಡಿಷನ್ಸ್ಗೆ. ಅಲ್ಲಿಗೆ ಶೌರ್ಯ ಬರೋ ಚಾನ್ಸ್ ಇಲ್ವೇ ಇಲ್ಲ. ಆದರೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಪೊಲೀಸವ್ರು ನಮ್ಮನ್ನ ಗುರ್ತು ಹಿಡಿದ್ರೆ? ಹುಚ್ಚ ಸ್ಯಾಮ್, ನಾವು ಹೀಗೇನೆ ಯಾಕೆ ಹೋಗ್ತೀವಿ? ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಹಾಗಲ್ಲ ಸಿದ್ದು. ಸ್ಯಾಮ್, ನಾನು ನೋಡ್ಕೋತೀನಿ ಅಲ್ವಾ, ನಿನ್ನ ಪಕ್ಕದಲ್ಲೇ ಇರ್ತೀನಿ, ಓಕೆನಾ? ಆಡಿಷನ್ಸ್ಗೆ ಬೇಕಾಗಿರೋದನ್ನೆಲ್ಲ ಬ್ಯಾಗ್ಗೆ ಹಾಕೋ. ಅರ್ಲಿ ಮಾರ್ನಿಂಗ್ ಫ್ಲೈಟ್ಗೆ ಹೋಗ್ತಿದ್ದೀವಿ. ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ದೀನಿ. ಇದು ಗೋಲ್ಡನ್ ಚಾನ್ಸ್ ಸ್ಯಾಮ್, ನಾವು ಮಿಸ್ ಮಾಡ್ಕೋಬಾರ್ದು. ಬೈ ದ ವೇ, ನನಗೆ ಯಾಕೋ ಈ ಮೂವಿಲಿ ನೀನು ಸೆಲೆಕ್ಟ್ ಆಗ್ತೀಯ ಅಂತ ತುಂಬ ಅನಿಸ್ತಾ ಇದೆ. ಇನ್ನೇನು ಯೋಚನೆ ಮಾಡಬೇಡ, ಸರಿನಾ? ಇಲ್ಲಿವರೆಗೂ ಸಿದ್ದು ಸಂಪದ ಇಬ್ರು ತಪ್ಪಿಸ್ಕೊಂಡು ಓಡಾಡ್ತಿದ್ರು. ಆದ್ರೆ ನಾಳೆ ನಾವು ಬೀಸೋ ಬಲೆಗೆ ಅವ್ರು ಸಿಕ್ಕಾಕೋತಾರಮ್ಮ. ನಾವೇನು ಎಲ್ಲ ಏರ್ಪಾಡುಗಳನ್ನು ಮಾಡಿಬಿಟ್ವಿ.
ಆದ್ರೆ ಸಿದ್ದು ಸಂಪದ ಬರ್ತಾರೆ ಅಂತೀಯಾ? ಖಂಡಿತ ಬರ್ತಾರಮ್ಮ. ಸಿದ್ದು ಮತ್ತೆ ಸಂಪದ ಸಿನಿಮಾನಲ್ಲಿ ಚಾನ್ಸ್ಗೋಸ್ಕರ ಓಡಾಡ್ತಿದಾರಲ್ಲ. ಒಂದ್ಸಲ ಸಿನಿಮಾ ಹುಚ್ಚು ಹಿಡ್ಕೊಂಡ್ರೆ ಹೋಗಲ್ಲ. ಅದನ್ನೇ ನಾವು ಎನ್ಕ್ಯಾಚ್ ಮಾಡ್ಕೋತಿದೀವಿ. ಕನ್ಫರ್ಮ್ ಆಗಿ ಬರ್ತಾರೆ. ಅಲ್ಲ, ಅವರನ್ನ ಹೇಗೆ ಹಿಡಿಯೋದು ಅಂತ ಗೊತ್ತಾಗ್ತಿಲ್ಲ. ನಾನು ಡೈರೆಕ್ಟರ್ ಗೆಟಪ್, ನೀನು ಕ್ಯಾಮ್ರಾಮನ್ ಆಗಿ. ಅಂದ್ರೆ ನಾನ್ ಗಂಡಸನ ವೇಷ ಹಾಕೋಬೇಕಾ? ಅಯ್ಯೋ, ನನ್ ಕೈಲಾಗಲ್ಲಪ್ಪ. ಕ್ಯಾಮ್ರಾ ಬಗ್ಗೆ ಕೂಡ ನನಗೇನೂ ಗೊತ್ತಿಲ್ಲ. ಗೊತ್ತಾಗ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲಮ್ಮ. ನಾವು ಮಾಡ್ತಿರೋದು ಜಸ್ಟ್ ಆಕ್ಟಿಂಗ್. ಅವ್ರು ಬರ್ತಿದ್ದ ಹಾಗೆ ಔಷಧಿ ಬೆರೆಸಿರೋ ಜ್ಯೂಸ್ನ ಕೊಡ್ತೀನಿ, ಬಿದ್ದೋಗ್ತಾರೆ. ಆಮೇಲೆ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತೀನಿ. ಈ ಆಲೋಚನೆ ಚೆನ್ನಾಗಿದೆ. ಹಾಗಾದ್ರೆ ನಾನು ಜ್ಯೂಸ್ ಕೊಡೋ ಗೆಟಪಲ್ಲಿ ಇರ್ತೀನಿ. ಸರಿ ಅಮ್ಮ. ಏನ್ ಅನುಪಮ, ವೇಷ ಅದು ಇದು ಅಂತ ಮಾತಾಡ್ತಿದ್ದೀರಾ? ಅಮ್ಮ, ಅದು 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 ಅಂತ ಯಾಕಂತಿದ್ಯಮ್ಮ? ನಿಜ ಹೇಳು, ಅಜ್ಜಿ ಏನ್ ಬೈಯಲ್ಲ.